ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮ್ಯಾತಿ ವಿತ್ ಕೊರ್ತಿ. ನಾನು ಇವಾಗ ವಿ.ಜಿ. ಸಿದ್ಧಾರ್ಥ ಹೆಗಡೆ ಅವರ ನೆನಪಿಗಾಗಿ ಕಟ್ಟಿಸಿರೋ ಒಂದು ಪಾರ್ಕಲ್ಲಿದ್ದೀನಿ. ಈ ಪಾರ್ಕ್ ಹೆಸರು ಸಿದ್ಧಾರ್ಥವನ ಅಂತ ಹೇಳಿ. ಇದು ಸುಮಾರು ಮೂಡಿಗೆರೆಯಿಂದ 3 ಕಿಲೋಮೀಟರ್ ದೂರದಲ್ಲಿರು. ನೀವೇನಾದರೂ ಮೂಡಿಗೆರೆಯಿಂದ ಚಿಕ್ಕಮಗಳೂರು ಹೋಗೋ ದಾರಿಯಲ್ಲಿ ಏನಾದರೂ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಬೇಕಂತ ಆಸೆ ಆದರೆ ಇಲ್ಲಿ ಚಿಕ್ಕ ಕೆಫೆ ಇದೆ. ಇಲ್ಲಿ ಕಾಫಿ ಕುಡ್ಕೊಂಡು ನೀವು ಬ್ರೇಕ್ ತಗೋಬೋದು. ಹಾಗೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀವು ನಿಮ್ಮ ಜರ್ನಿಗಳನ್ನು ಮುಂದುವರಿಸ್ಬೋದು. ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಬೇಕಂತಿರೋ ಪ್ಲೇಸ್ ಇದಲ್ಲ. ಚಿಕ್ಕಮಗಳೂರು ನೇಚರ್ಸ್ ಬ್ಯೂಟಿಗೆ ಒಂದು ಹೆಸರಾದ ಪ್ಲೇಸ್. ಆ ಚಿಕ್ಕಮಗಳೂರು ಡಿಸ್ಟಿಕಲ್ಲಿರೋ ಒಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾವು ಇವಾಗ ಚಿಕ್ಕಮಗಳೂರು ಸಿಟಿಲಿ ಬಂದ್ವಿ. ಇಲ್ಲಿಂದ ಕಡೂರು ರೋಡಿಗೆ ಹೋಗಬೇಕು. ಇಲ್ಲಿಂದ 20-25 ಕಿಲೋಮೀಟರ್ಸ್ ಆಗುತ್ತೆ ನಾವು ಹೋಗೋ ಡೆಸ್ಟಿನೇಷನ್. ಇದೇ ನಾನು ಓದ್ತಿರೋ ಕಾಲೇಜ್ ನೋಡಿ. ಫಸ್ಟ್ BCom ಅಲ್ಲಿ ಓದ್ತಾ ಇದ್ದೀನಿ ನೋಡಿ. ಇದೆ IDSG ಗೌರ್ಮೆಂಟ್ ಕಾಲೇಜ್ ಚಿಕ್ಕಮಗಳೂರು ಅಂದರೆ ಇದೆ ನೋಡಿ. ಸೊ ರೂಟ್ ಹೇಗಂದರೆ ಮೂಡಿಗೆರೆಯಿಂದ ಚಿಕ್ಕಮಗಳೂರು, ಮೂಡಿಗೆರೆಯಿಂದ ಬರೋರಿಗೆ ಚಿಕ್ಕಮಗಳೂರು ವಯಾ ರೂಟಲ್ಲಿ ಕಡೂರು ರೋಡು. ನೀವೇನಾದರೂ ಬೇಲೂರಿಂದ ಬರೋದು ನೋಡಿದರೆ ನಿಮಗೆ ಡೈರೆಕ್ಟು ಅಲ್ಲಿ AIT ಸರ್ಕಲಿಂದ ರೈಟಿಗೆ ಹೊಡೆದ್ರೆ ಸಾಕು. ಚಿಕ್ಕಮಗಳೂರಿಂದ ಬರೋರಿಗೆ ಸ್ಟ್ರೈಟು AIT ಸ್ಟ್ರೈಟ್ ಹೊಡೆದ್ರೆ ಸೀದಾ ಕಡೂರು ರೋಡು. ಈಗ ಸಕ್ಕರೆ ಪಟ್ಟಣದಿಂದ ಲೆಫ್ಟ್ ಹೊಡಿಬೇಕಂದ್ರೆ ಇಲ್ಲಿಂದ 5 ಕಿಲೋಮೀಟರ್ ನಮ್ಮ ಡೆಸ್ಟಿನೇಷನ್ ಅಯ್ಯನಕೆರೆ ಡೆಸ್ಟಿನೇಷನ್ ನೋಡಿ. ಇಲ್ಲಿಂದ ಅಯ್ಯನಕೆರೆ 5 ಕಿಲೋಮೀಟರ್ ಇದೆ. ಸಕ್ಕರೆಪಟ್ಟಣದಿಂದ ಲೆಫ್ಟು ನೋಡಿ. ಅಂಕಲ್ ಸ್ಕೂಟಿಲಿ ಬರ್ತಿದ್ದಾರೆ ಮಾಸ್ಕ್ ಹಾಕೊಂಡು. ಚಿಕ್ಕಮಗಳೂರು ಹಾಗೂ ಕಡೂರಿನಿಂದ ಸಮಾನಾಂತರ ದೂರದಲ್ಲಿರುವ ಕರ್ನಾಟಕದ 2ನೇ ಅತಿ ದೊಡ್ಡ ಕೆರೆ ಮಗದದ ಕೆರೆ ಅಯ್ಯನಕೆರೆ. ಈ ಕೆರೆಯು ಸರಿಸುಮಾರು 20 ಹಳ್ಳಿಗಳಿಗೆ ನೀರಾವರಿ ಒದಗಿಸುತ್ತದೆ. ಸಕರಾಯಪಟ್ಟಣದ ಕೃಷಿಗೆ ಜೀವನಾಡಿಯಾಗಿದೆ ಈ ಅಯ್ಯನಕೆರೆ. ಕೆಳದಿಯ ನಾಯಕನಾದ ರುಕ್ಮಾಂಗದರಾಯನು ಹೊಯ್ಸಳ ರಾಜನಾದ 1ನೇ ನರಸಿಂಹನ ಸಹಾಯದಿಂದ ಕೃಷಿಗೆ ನೀರನ್ನು ಒದಗಿಸಲು ಈ ಕೆರೆಯನ್ನು ಕಟ್ಟಿಸಿದ್ದಾನೆ. ಈ ಕೆರೆಗೆ ಅಯ್ಯನಕೆರೆ ಎಂಬ ಹೆಸರು ಹೇಗೆ ಬಂತು ಎಂದರೆ, ಹಲವಾರು ವರ್ಷಗಳ ಹಿಂದೆ ಕೆರೆಯ ನೀರು ಕೋಡಿ ಹರಿದು ವೇಸ್ಟ್ ಆಗ್ತಿತ್ತು. ಎಲ್ಲ ಜನರು ನಿರ್ವಾಣ ಸ್ವಾಮಿ ಹತ್ತಿರ ಈ ಪ್ರಾಬ್ಲಮ್ ಹೇಳಿಕೊಂಡಾಗ ಅವರು ಬಂದು ಪೂಜೆ ಮಾಡಿ ಕೆರೆ ಕೋಡಿ ಹರಿಯುವುದನ್ನು ನಿಲ್ಲಿಸಿದರು. ಊರಿನ ಎಲ್ಲ ಜನರು ಗೌರವದಿಂದ ಸ್ವಾಮಿಗಳಿಗೆ ಅಯ್ಯ ಅಂತ ಕರೀತಾ ಇದ್ರು. ಅವರ ನೆನಪಿಗೋಸ್ಕರ ಈ ಕೆರೆಗೆ ಅಯ್ಯನ ಕೆರೆ ಎಂದು ಹೆಸರು ಬಂತು. ಈ ಕೆರೆಗೆ ಇನ್ನೊಂದು ದಂತಕಥೆ ಇದೆ. ಅದು ಏನೆಂದರೆ, ಇಬ್ಬರು ಕಾವಲುಗಾರರು ಕೆರೆಯನ್ನು ಕಾಯುತ್ತಿರುವಾಗ ದೇವತೆಯು ಪ್ರತ್ಯಕ್ಷವಾಗಿ ಕೆರೆಯ ಕಟ್ಟೆ ಒಡೆದು ಊರು ನಾಶವಾಗುತ್ತೆ ಎಂದು ಹೇಳಿದಾಗ ಕಾವಲುಗಾರರು ದೇವತೆಯ ಹತ್ತಿರ ತುಂಬ ಬೇಡ್ಕೊಳ್ತಾರೆ. ಯಾವುದಕ್ಕೂ ದೇವತೆಯು ಒಪ್ಪದಿದ್ದಾಗ ಕಾವಲುಗಾರರು ಕೊನೆಯದಾಗಿ ಒಂದು ಬೇಡಿಕೆಯನ್ನು ಇಡುತ್ತಾರೆ. ಆ ಬೇಡಿಕೆ ಏನೆಂದರೆ, ಈ ವಿಷಯವನ್ನು ರಾಜನಿಗೆ ತಿಳಿಸಿ ವಾಪಸ್ ಬರೋವರೆಗೂ ಏನೂ ಹಾನಿಯಾಗಬಾರದು ಎಂದು ಪ್ರಾಮಿಸ್ ತಗೊಂಡು ಅಲ್ಲಿಂದ ಹೊರಡುತ್ತಾರೆ. ರಾಜನ ಬಳಿ ಹೋಗಿ ವಿಷಯವನ್ನು ತಿಳಿಸಿ ಹಿಂದಿರುಗುವಾಗ ಅವರು ತುಂಬ ಯೋಚನೆ ಮಾಡಿ ಊರು ಮತ್ತು ಜನರನ್ನು ಉಳಿಸಲು ತಮ್ಮ ತಲೆಯನ್ನು ಕಳೆದುಕೊಂಡು ಪ್ರಾಣ ತ್ಯಾಗ ಮಾಡುತ್ತಾರೆ. ಆದರೆ ಇಲ್ಲಿ ಅವರ ದಾರಿ ಕಾಯುತ್ತಿದ್ದ ಕೆರೆಯ ದೇವತೆ ಇಲ್ಲಿವರೆಗೂ ಕೆರೆಯನ್ನು ಕಾಯುತ್ತಾ ಇದ್ದಾಳೆ. ಅವರ ತ್ಯಾಗದ ನೆನಪಿಗಾಗಿ ಒಂದು ಸಣ್ಣ ಮಂಟಪ ಈ ಸ್ಥಳದಲ್ಲಿದೆ.
ಹೊರಗಡೆ ಎಷ್ಟು ಶೆಕೆ ಇದೆಯೋ ಈ ಜಾಗದಲ್ಲಿ ತುಂಬ ನೆರಳಿದೆ, ಖುಷಿ ಆಗುತ್ತೆ ನೋಡಿ. ಅಜ್ಜ ನಿಮ್ಮ ಹೆಸರು? ಒಲ್ಲೇಗೌಡ. ಯಾವ ಅಜ್ಜ ನಿಮ್ಮದು? ಹೌದಾ ಅಜ್ಜ? ಈ ಅಯ್ಯನಕೆರೆ ಬಗ್ಗೆ ಏನೋ ಗೊತ್ತಾ ಅಜ್ಜ ನಿಮಗೆ? ಅದೇ ನಾವು ಹಿಂಗೆ ಬರ್ತೀವಲ್ಲ ದೇವರಿಗೆ ಇದಕ್ಕೆಲ್ಲವ ಇಲ್ಲಿ ಬಂದು ಹೌದಾ? ಇದ್ರದ್ದು ಹಿಸ್ಟ್ರಿ ಏನಾದರೂ ಗೊತ್ತಾ ನಿಮಗೆ? ಇದ್ರದ್ದು ಹಿಸ್ಟ್ರಿ ಅಂದರೆ ಅದೇ ಏಳ ಗುಡ್ಡ ಇದಾಗುತ್ತೆ ಇದು ಅನ್ನೋದು ಒಂದು ಗೊತ್ತು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅದೇ ಒಂದು ಏಳು ಬೆಟ್ಟಗಳು ಒಂದೇ ಕಡೆ ಕಾಣುತ್ತೆ. ಎಲ್ಲ ಕೂತ್ಕೊಂಡವನು. ಹೌದಾ ಅಜ್ಜ? ಸುಮಾರು ಜನ ಬರ್ತಾರೆ ಇಲ್ಲಿ ನೋಡೋಕ್ಕೆ. ಹಾಂ. ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಆಟ ಸಾಮಾನುಗಳು ನೋಡಿ. ಆ ಕಡೆ ಹೋದರೆ ಬಾತ್ರೂಮ್ಸ್ ಎಲ್ಲ ಇದೆ, ಎಷ್ಟು ತಣ್ಣಗಿದೆ ನೋಡಿ. ಹೊರಗಡೆ ಎಷ್ಟು ಶೆಕೆ ಇದೆಯೋ ಈ ಜಾಗದಲ್ಲಿ ತುಂಬ ನೆರಳಿದೆ, ಖುಷಿ ಆಗುತ್ತೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಮಳೆಗಾಲದಲ್ಲಿ ನೀರಂತೂ ಫುಲ್ ಹರಿದೋಗ್ತಿರುತ್ತೆ. ಇವಾಗ ಬೇಸಿಗೆ ಕಾಲ ಅಲ್ವಾ, ಏನೂ ನೀರೇ ಇಲ್ಲ ನೋಡಿ. ಅಲ್ಲೇನೋ ಪೂಜೆ ನಡೀತಿದೆ, ಅದೆಲ್ಲ ಶೂಟಿಂಗ್ ಮಾಡಬಾರ್ದು ಅಂತ, ಹಾಗಾಗಿ ಇತ್ತು ಈ ಕಡೆ ಬಂದೆ ನೋಡಿ. ನೀರು ಸ್ವಲ್ಪ ಕಡಿಮೆ ಇದೆ. ಅಯ್ಯನಕೆರೆ ನೋಡ್ಕೊಂಡು ಬರುವಾಗ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಪಾರ್ಕ್ ಇದೆ. ಇಲ್ಲಿ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ನಿಮ್ಮ ಜರ್ನಿನ ನೀವು ಮುಂದುವರಿಸ್ಬೋದು. ಇವತ್ತಿನ ಟ್ರಿಪ್ ಮುಗೀತು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮೂಲಕ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ತಿಳಿಸಿ ಫ್ರೆಂಡ್ಸ್.